ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಆಜ್ಞೆಯಂತೆ ಮಕರಾಕ್ಷನು ಯುದ್ಧಕ್ಕೆ ಹೊರಟುದು ಎಂಬ 78ನೆಯ ಸರ್ಗಕ್ಕೆ ಸ್ವಾಗತ. ನಿಕುಂಭಂಚ ಹತಂ ಶ್ರುತ್ವಾ ಕುಂಭಂಚ ವಿನಿಪಾತಿತಂ ರಾವಣ ಪರಮಾಮರ್ಷೆ ಪ್ರಜ್ಜ್ವಾಲನಲೋನಥ. ಕುಂಭ ನಿಕುಂಭರು ಯುದ್ಧದಲ್ಲಿ ಹತರಾದುದನ್ನು ಕೇಳಿ ಅಸಹನಶೀಲನಾದ ರಾವಣನು ಕೋಪದಿಂದ ಬೆಂಕಿಯಂತೆ ಉರಿದು ಹೋದನು. ಕ್ರೋಧ ಮತ್ತು ಶೋಕಗಳೆರಡರಿಂದಲೂ ವ್ಯಾಕುಲನಾಗಿದ್ದ ರಾವಣನು ವಿಶಾಲ ನೇತ್ರನಾದ ಖರನ ಮಗ ಮಕರಾಕ್ಷನಿಗೆ ಹೇಳಿದನು, ಮಕರಾಕ್ಷ, ನೀನು ಈಗಲೇ ದೊಡ್ಡ ಸೈನ್ಯದೊಡನೆ ರಣರಂಗಕ್ಕೆ ಹೋಗಿ ಅಲ್ಲಿರುವ ರಾಮಲಕ್ಷ್ಮಣರನ್ನು ಕಪಿ ಸೈನಿಕರೊಡನೆ ಸಂಹರಿಸು. ರಾವಣನ ಆ ಮಾತನ್ನು ಕೇಳಿ ಶೂರಮಾನಿಯಾದ ಮಕರಾಕ್ಷನು ಹಾಗೆಯೇ ಆಗಲೆಂದು ರಾಕ್ಷಸ ರಾಜನಿಗೆ ಹೇಳಿ ರಾವಣನಿಗೆ ಪ್ರದಕ್ಷಿಣ ಪೂರ್ವಕವಾಗಿ ಅಭಿವಾದನ ಮಾಡಿ ಉಜ್ವಲವಾಗಿದ್ದ ರಾಜಭವನದಿಂದ ರಾವಣನ ಆಜ್ಞೆಯಂತೆ ಹೊರಹೊರಟನು. ಆ ಸಮಯದಲ್ಲಿ ಅವನ ಬಳಿಗೆ ಬಂದ ಬಲಾಧ್ಯಕ್ಷನಿಗೆ ಶೀಘ್ರವಾಗಿ ರಥವನ್ನು ಮತ್ತು ಸೈನಿಕರನ್ನು ಕರೆತರುವಂತೆ ಹೇಳಿದನು. ಮಕರಾಕ್ಷನ ಮಾತನ್ನು ಕೇಳಿ ಬಲಾಧ್ಯಕ್ಷನು ರಥವನ್ನು ಸೈನಿಕರನ್ನು ಸಿದ್ಧಗೊಳಿಸಿದನು. ಬಳಿಕ ಮಕರಾಕ್ಷನು ರಥಕ್ಕೆ ಪ್ರದಕ್ಷಿಣೆ ಮಾಡಿ ಹತ್ತಿ ಕುಳಿತು ಶೀಘ್ರವಾಗಿ ರಣರಂಗಕ್ಕೆ ಒಯ್ಯುವಂತೆ ಸೂತನಿಗೆ ಆಜ್ಞಾಪಿಸಿದನು. ಅನಂತರ ತನ್ನನ್ನು ಅನುಸರಿಸಿ ಹೊರಟಿದ್ದ ರಾಕ್ಷಸರಿಗೆ ಹೇಳಿದನು, ರಾಕ್ಷಸರೇ, ನೀವೆಲ್ಲರೂ ನನ್ನ ಮುಂಭಾಗದಲ್ಲಿದ್ದು ವಾನರರೊಡನೆ ಧೈರ್ಯದಿಂದ ಯುದ್ಧ ಮಾಡಿರಿ. ಆ ರಾಮ ಲಕ್ಷ್ಮಣರಿಬ್ಬರನ್ನು ಯುದ್ಧದಲ್ಲಿ ಸಂಹರಿಸಲು ಮಹಾತ್ಮನಾದ ರಾವಣನು ನನಗೆ ಆಜ್ಞಾಪಿಸಿರುವನು. ನಾನಾದರೂ ರಾಮನನ್ನು, ಲಕ್ಷ್ಮಣನನ್ನು, ವಾನರ ರಾಜನಾದ ಸುಗ್ರೀವನನ್ನು, ಇತರ ವಾನರ ನಾಯಕರನ್ನು ಶ್ರೇಷ್ಠವಾದ ಬಾಣಗಳಿಂದ ಈಗಲೇ ಸಂಹರಿಸುತ್ತೇನೆ. ಒಣಗಿ ಹೋಗಿರುವ ಕಟ್ಟಿಗೆಯನ್ನು ಬೆಂಕಿಯು ಸುಟ್ಟು ಹಾಕುವಂತೆ ಶೂಲಾಯುಧದ ಪ್ರಹಾರದಿಂದ ಇಲ್ಲಿಗೆ ಆಗಮಿಸಿರುವ ವಾನರ ಮಹಾಸೈನ್ಯವನ್ನು ಸುಟ್ಟು ಹಾಕುತ್ತೇನೆ. ನಾನಾ ವಿಧವಾದ ಆಯುಧಗಳನ್ನು ಧರಿಸಿದ್ದ ಬಲಿಷ್ಠರಾಗಿದ್ದ ಎಲ್ಲ ರಾಕ್ಷಸರು ಮಕರಾಕ್ಷನ ಆ ಮಾತನ್ನು ಕೇಳಿ ಯುದ್ಧ ಸನ್ನದ್ಧರಾದರು. ಇಚ್ಛಾನುಸಾರವಾಗಿ ರೂಪಗಳನ್ನು ಧರಿಸುವ ಸಾಮರ್ಥ್ಯವುಳ್ಳ ಮಹಾಕ್ರೂರಿಗಳಾದ ಕೋರೆ ದಾಡೆಗಳನ್ನು ಹೊಂದಿದ್ದ, ಪಿಂಗಲ ವರ್ಣದ ಕಣ್ಣುಗಳನ್ನು ಹೊಂದಿದ್ದ, ಮಹಾಕಾಯರಾದ ಭಯಂಕರರಾಗಿದ್ದ, ಕೆದರಿದ ತಲೆಗೂದಲುಗಳಿಂದ ಕೂಡಿದ್ದ ಆ ರಾಕ್ಷಸರು ಮದಿಸಿದ ಆನೆಗಳಂತೆ ಗೀಳಿಡುತ್ತಾ ಖರನ ಮಗನಾದ ಮಹಾಕಾಯನಾದ ಮಕರಾಕ್ಷನನ್ನು ಸುತ್ತುವರಿದು ಪರಮ ಹೃಷ್ಟರಾಗಿ ಭೂಮಿಯನ್ನೇ ನಡುಗಿಸುತ್ತಿರುವರೋ ಎಂಬಂತೆ ಯುದ್ಧಭೂಮಿಯ ಕಡೆಗೆ ಹೊರಟರು. 4 ದಿಕ್ಕುಗಳಲ್ಲಿಯೂ ಸಾವಿರಾರು ಶಂಖ ಧ್ವನಿಗಳು, ಭೇರಿ ನಿನಾದಗಳು ಕೇಳಿಬರುತ್ತಿದ್ದವು. ಅದರ ಜೊತೆಗೆ ಗರ್ಜನೆಗಳ ಮತ್ತು ಕೈಚಪ್ಪಾಳೆಗಳ ಶಬ್ದವೂ ಸೇರಿ ಕೋಲಾಹಲದ ಮಹಾಧ್ವನಿಯು ಕೇಳಿಬರುತ್ತಿದ್ದಿತು. ಆ ಸಮಯದಲ್ಲಿ ಮಕರಾಕ್ಷನ ಸಾರಥಿಯ ಕೈಯಿಂದ ಚಾವಟಿಯು ಜಾರಿ ಕೆಳಕ್ಕೆ ಬಿದ್ದಿತು. ದೈವಯೋಗದಿಂದ ಮಕರಾಕ್ಷನ ರಥದ ಧ್ವಜವು ಕೆಳಕ್ಕೆ ಬಿದ್ದಿತು. ರಥಕ್ಕೆ ಕಟ್ಟಿದ ಕುದುರೆಗಳಿಗೆ ಮುಂದೆ ಹೋಗುವ ಉತ್ಸಾಹವೇ ಇರಲಿಲ್ಲ. ಅವು ಬಳಲಿ ಆಯಾಸಗೊಂಡಿರುವಂತೆ ಕಾಣುತ್ತಿದ್ದವು. ಕಾಲುಗಳೇನಾದರೂ ಗಾಯಗೊಂಡಿವೆಯೋ ಎಂಬಂತೆ ಬಹಳ ಪ್ರಯಾಸದಿಂದ ಕುದುರೆಗಳು ಮುನ್ನಡೆಯುತ್ತಿದ್ದವು. ಅವುಗಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದಿತು. ದುಷ್ಟಬುದ್ಧಿಯವನಾದ ಮಹಾಭಯಂಕರನಾದ ಮಕರಾಕ್ಷನ ರಣಯಾತ್ರೆಯ ಸಮಯದಲ್ಲಿ ಧೂಳಿನಿಂದ ಕೂಡಿದ ದಾರುಣವಾದ ಬಿರುಗಾಳಿಯು ಬೀಸುತ್ತಿದ್ದಿತು. ಅಂತಹ ದುರ್ನಿಮಿತ್ತಗಳನ್ನು ನೋಡಿಯೂ ಮಹಾವೀರ್ಯಶಾಲಿಗಳಾದ ರಾಕ್ಷಸರು ಯಾವುದನ್ನು ಲೆಕ್ಕಿಸದೆ ರಾಮ ಲಕ್ಷ್ಮಣರಿದ್ದ ಸ್ಥಳಕ್ಕೆ ಧಾವಿಸಿದರು. ಆ ಸಮಯದಲ್ಲಿ ರಾಕ್ಷಸರ ಶರೀರ ಕಾಂತಿಯು ಮೇಘ, ಮಹಿಷ, ಮದ, ಗಜಗಳ ಶರೀರ ಕಾಂತಿಯಂತೆಯೇ ಇದ್ದಿತು. ಹಿಂದೆ ನಡೆದ ಅನೇಕ ಯುದ್ಧಗಳಲ್ಲಿ ಅವರು ಗದೆಗಳಿಂದಲೂ ಕತ್ತಿಗಳಿಂದಲೂ ಪೆಟ್ಟು ತಿಂದು ಅವರ ಶರೀರಗಳು ಜಡ್ಡು ಕಟ್ಟಿ ಹೋಗಿದ್ದವು. ಎಲ್ಲರೂ ಯುದ್ಧ ಕುಶಲಿಗಳಾಗಿದ್ದರು. ನಾ ಮುಂದು ತಾ ಮುಂದು ಎಂದೆನ್ನುತ್ತಾ ಎಲ್ಲ ಕಡೆಗಳಲ್ಲೂ ತಿರುಗುತ್ತಾ ವಾನರ ಸೈನಿಕರೊಡನೆ ಯುದ್ಧ ಮಾಡತೊಡಗಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 78ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.